ಇಲ್ಲಿಯ ಜಿಲ್ಲಾಡಳಿತ ಎಲ್ಲವನ್ನು ಸುಸೂತ್ರವಾಗಿ ನಡೆಸಿದೆ. ಈ ವರ್ಷ ಅತಿ ಹೆಚ್ಚು 15 ದಿನ ಈ ವರ್ಷ ಅಮ್ಮನವರ ದರ್ಶನ ಆಗಿದೆ. ಈ ಒಂದು ಮಹೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದ. ಈ ವರ್ಷ ಜನಗಳು ಅತಿ ಹೆಚ್ಚು ಬಂದಿದ್ದಾರೆ, ವ್ಯತ್ಯಾಸ ಇಲ್ಲ. ಸ್ವಲ್ಪ ಜೊತೆಗೆ ನೂಕುನುಗ್ಗುರುಗಳು ಜಾಸ್ತಿ ಆಗದ ರೀತಿ ಸ್ವಲ್ಪ ನುಗ್ಗುಗಳಾಗಿದೆ, ಇಲ್ಲ ಅಂತಲ್ಲ, ಸ್ವಲ್ಪ ಕಂಟ್ರೋಲ್ನಲ್ಲಿದೆ. ಮತ್ತೆ ಇನ್ನು ಏನು ಸುಧಾರಣೆ ಆಗಬೇಕು ಅಂತ ಬಯಸ್ತಾರೆ? ಸುಧಾರಣೆ ಬಗ್ಗೆ ನಾವೇನು ಮಾತಾಡಕ್ಕೆ ಹೋಗಲ್ಲ. ಅಮ್ಮನವ್ರು ಇರ್ತಾರೆ, ಆಡಳಿತವ್ರು ಇರ್ತಾರೆ. ನಾವು ನಮ್ಮ ಸುಧಾರಣೆ ನಾವು ಕೇಳೋದಿದೆ ಅಂದರೆ ನಮ್ಮ ದೇಶಗಳ ಪೂಜೆ ಆಗಬೇಕಂತ ನಮ್ಮ ಭಾವನೆ ಇರೋದು. ಬೇರೆ ಸುಧಾರಣೆ ಬಗ್ಗೆ ನಾವು ಮಾತಾಡೋದು, ನಮಗೆ ಪೂಜೆ ಒಂದು ಮುಖ್ಯ. ಎಲ್ಲ ಸುಧಾರಣೆಗಳದಿಲ್ಲ, ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ನೀವು ಏನಾರ ಸಲಹೆ ಕೊಡೋದಕ್ಕೆ ಬಯಸ್ತೀರಾ? ಮುಂದಿನ ಸತಿ ಮಾಡಿದ್ರೆ ಈ ಥರ ಮಾಡಿದ್ರೆ ಒಳ್ಳೇದು ಅಂತ ಏನಾದ್ರು? ನಾವೇನು ಯಾವುದಕ್ಕೂ ನಾವು ಇಂಟರ್ಫಿಯರ್ ಆಗಲ್ಲ. ನಮಗೆ ಪೂಜೆ ಒಂದು ನಮಗೆ ಯಾವುದೇ ಅಡ್ಡಿ ಆತಂಕದಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ನಾವು ಕೇಳೋದಷ್ಟೇ. ನೈವೇದ್ಯ ಟೈಮ್ ಎಲ್ಲ ಒಂಚೂರು ಅಲ್ಲ, ಹಿಂದಿನ ಒಂದು ಕಾಲದಲ್ಲಿ ನಮ್ಮಲ್ಲಿ 16 ಗಂಟೆಗಳ ಕಾಲ ಪೂಜೆ ಆಗ್ತಿತ್ತು. ಸಮಯ ಉಳಿದ್ರೆ ಭಕ್ತಾದಿಗಳಿಗೆ ದರ್ಶನ ಇತ್ತು. ಅದಾದ್ಮೇಲೆ ಮತ್ತೆ ಹೀಗೆ ಬರ್ತಾ 6 ಗಂಟೆಗಳಿಗೆ ಬಂತು, ಆಮೇಲೆ 4 ಗಂಟೆಗಳಿಗೆ ಬಂತು. ಇವಾಗ ಜನ ಇರ್ತಾರೆ ಅಂತ 2 ಗಂಟೆಗಳಿಗೆ ಬಂದಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾವು ಸಮಯ ಕೇಳ್ತೀವಿ ಅಂತ ಅವ್ರ ಸಮಯ ಕೊಡೋಕೆ ಅವರಿಗೆ ಅವಕಾಶ ಅವರಿರಲ್ಲ ಅಂತ ಹೇಳ್ತಾರೆ. ಕಾರಣಕ್ಕೆ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಯಾರನ್ನ ದೂಷಿಸೋಕ್ಕಾಗಲ್ಲ, ದೂಷಿಸೋದು ಇಲ್ಲ. ನಾವು ದೇವರ ಪೂಜೆ ಮಾಡ್ಕೊಂಡು ಹೋಗ್ಬೇಕು, ಸಮಯಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗ್ಬೇಕು, ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೈವೇದ್ಯ ಟೈಮ್ ನಿಮ್ಗೆ ಸಾಕಾಗ್ಸುತ್ತಾ ಈಗ ಕೊಟ್ಟಿರೋದು ಸಮಯ? ಅಲ್ಲ, ಸಹಕಾರ ನಮಗೆ ಹೆಚ್ಚು ಸಮಯ ಕೊಟ್ಟರು, ಹೆಚ್ಚು ಸಮಯ ಕೊಟ್ಟರು ನಮಗೆ ಹೆಚ್ಚು ತೃಪ್ತಿ ಆಗುತ್ತೆ. ಕಡಿಮೆ ಸಮಯ ಕೊಟ್ಟಾಗ ನಾವು ಅರ್ಜೆಂಟ್ ಪೂಜೆ ಮಾಡ್ಕೊಂಡು ಬರ್ತೀವಿ. ಅದಕ್ಕೆ ಹೇಳಿದ್ನಲ್ಲ, ಅದರ ಜನಗಳು ಜಾಸ್ತಿ ಬಂದಾಗ ಅವ್ರುಗಳು ಏನು ಮಾಡೋಕ್ಕಾಗಲ್ಲ, ಜನಗಳು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗಿದೆ. ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಅರ್ಚಕರು ಇದ್ರು ಟೋಟಲ್ ನಿಮ್ದು? ಅಲ್ಲೇ ಅರ್ಚಕರು ನಾವು ಬೇರೆ ಅಂತ ಕರ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟವ್ರನ್ನೇ ಒಂದು 20-25 ಜನನ ನಾನು ಕರ್ಕೊತೀನಿ. ಬೇರೆ ಯಾವ ಅರ್ಚಕರನ್ನ ನಾವು ಮಾಡ್ಕೊಳ್ಕೋಲ್ಲ. ಈ ಸಲ ಎಷ್ಟು ಜನ ಇದ್ರು ಫ್ಯಾಮಿಲಿ ಮೆಂಬರ್ಸ್? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಅಂತ ಹೆಚ್ಚು 45 ಜನ ಇದ್ರು. ಹಾಸನ ಕಮ್ಮನ ನಾಗರಾಜು ಹಿರಿಯಣ್ಣಯ್ಯ ಮೌದ್ಗಲ್ಯ.